ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಾಮಿ ಶೆಟ್ಟಿ. ರಾಜ್ಯವೇ ಬೆಚ್ಚಿ ಬೀಳುವಂತಹ ಒಂದು ವರದಿ ಬಂದಿದೆ. ಏನಪ್ಪಾ ಆ ವರದಿ? ರಾಜ್ಯ ಯಾಕೆ ಇದಕ್ಕೆ ಬೆಚ್ಚಿ ಬೀಳಬೇಕು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಏನಪ್ಪಾ ಆ ವರದಿ ಅಂತಂದ್ರೆ, ನೀವು ಪ್ರತಿನಿತ್ಯ ಉಸಿರಾಡುವ ಗಾಳಿ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಎಲ್ಲೋ ಕೇಳ್ತಾ ಇದ್ವಿ ಈ ಹಿಂದೆ, ದೆಹಲಿಯಲ್ಲಿ ಗಾಳಿ ಉಸಿರಾಡ್ಲಿಕ್ಕೆ ಶುದ್ಧವಾಗಿಲ್ಲ, ಇನ್ಯಾವುದೋ ರಾಜ್ಯದಲ್ಲಿ ಗಾಳಿ ಉಸಿರಾಡ್ಲಿಕ್ಕೆ ಶುದ್ಧವಾಗಿಲ್ಲ, ಆಕ್ಸಿಜನ್ ಅದನ್ನ ಯೂಸ್ ಮಾಡಬೇಕಾದಂತಹ ಸಿಚುವೇಶನ್ ಬಂದಿದೆ, ದುಡ್ಡು ಕೊಟ್ಟು ಗಾಳಿಯನ್ನ ಪರ್ಚೇಸ್ ಮಾಡಬೇಕಾದಂತಹ ಸಿಚುವೇಶನ್ ಬಂದಿದೆ ಅನ್ನುವಂಥದ್ದನ್ನ ದೂರದ ಎಲ್ಲೋ ರಾಜ್ಯದಲ್ಲಿ ನಡೆದಂತಹ ಘಟನೆಯನ್ನ ನೀವು ಕೇಳ್ತಾ ಇದ್ವಿ. ಆದ್ರೆ ಕಾಲ ಬದಲಾಯ್ತು. ಈಗ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಸೇರಿದಂತೆ ಮಂಗಳೂರು, ಉಡುಪಿ ವಾಯು ಗುಣಮಟ್ಟವು ಕೂಡ ಹದಗೆಟ್ಟಿದೆ ಅನ್ನುವಂತಹ ಒಂದು ವರದಿ ಬಂದಿದೆ. ಬೆಂಗಳೂರು ಅಂತ ತಗೊಂಡ್ರೆ ಹೆಚ್ಚು ವಾಹನಗಳು ಓಡಾಡ್ತವೆ. ನೀವು ನೋಡ್ತಾ ಇರ್ಬೋದು, ಜನರೆಲ್ಲ ಓಡಾಡ್ತಾ ಇರುವಂತದ್ದು, ಸಿಕ್ಕಾಪಟ್ಟೆ ಧೂಳುಮಯ ಆಗಿರುವಂತದ್ದು, ಗಾಡಿಗಳು ಓಡಾಡ್ತಾ ಇರುವಂತದ್ದು ಎಲ್ಲದೂ ನೀವು ಗಮನಿಸ್ತಾ ಇರ್ಬೋದು. ಗಾಡಿಗಳು ಅಂದ್ರೆ ಬೆಂಗಳೂರಿನಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಗಾಡಿಗಳು ವಾಹನಗಳು ಇದೆಯೇನೋ ಅನ್ನುವ ಮಟ್ಟಕ್ಕೆ ಈ ರೀತಿಯಾದಂತಹ ಚಿತ್ರಣ ಬೆಂಗಳೂರಲ್ಲಿ ನಾವು ಕಾಣ್ತೀವಿ. ಆದ್ರೆ ವಿಚಿತ್ರ ಏನಪ್ಪಾ ಅಂದ್ರೆ, ಬೆಂಗಳೂರು ಸೇರಿದಂತೆ ಮಂಗಳೂರು, ಉಡುಪಿ, ಯಾಕಂದ್ರೆ ಮಂಗಳೂರು, ಉಡುಪಿ ಅಂತ ತಗೊಂಡ್ರೆ ನೈಸರ್ಗಿಕವಾಗಿ ಇರುವಂತಹ ವಾತಾವರಣ ಅಲ್ಲಿ ಹೆಚ್ಚು, ಬೀಚು, ಗುಡ್ಡ, ಬೆಟ್ಟ, ಮರಗಿಡಗಳು ಜಾಸ್ತಿ. ಆದ್ರೆ ಅಲ್ಲಿನ ವಾತಾವರಣದಲ್ಲಿರುವಂತಹ ಗಾಳಿ ಕೂಡ ಹದಗೆಟ್ಟಿದೆ ಅಂತಂದ್ರೆ ಏನಾಗ್ತಿದೆ? ಕೇವಲ ಮಂಗಳೂರು, ಉಡುಪಿ, ಬೆಂಗಳೂರಿಗೆ ಮಾತ್ರ ಇದು ಸೀಮಿತ ಆಗಿಲ್ಲ. ಕಲಬುರಗಿಯ ಉತ್ತರ ಕರ್ನಾಟಕ ಭಾಗಕ್ಕೆ ಸೇರಿದಂತಹ ಕಲಬುರಗಿಯೂ ಕೂಡ ವಾಯು ಗುಣಮಟ್ಟ ಹದಗೆಟ್ಟಿದೆ ಅಂತ ಸುದ್ದಿ ಇದೆ. ಹಾಗಾದ್ರೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಈ ನಗರಗಳ ಗಾಳಿಯ ಗುಣಮಟ್ಟ ಸ್ಥಳೀಯರಲ್ಲಿ ಎಷ್ಟೋ ಮಟ್ಟಿಗೆ ಆತಂಕ ಈಗಾಗ್ಲೇ ಮೂಡಿಸಿತ್ತು. ಈ ವರದಿ ವಿಶೇಷ ಏನಿಲ್ಲ, ಬೆಂಗಳೂರಿನಲ್ಲಿ ಇರುವಂತಹ ಎಲ್ರಿಗೂ ಕೂಡ ಈಗಾಗ್ಲೇ ಗೊತ್ತಿತ್ತು. ಏನಪ್ಪಾ ಅಂದ್ರೆ, ನಾವು ಶುದ್ಧವಾದ ಗಾಳಿಯನ್ನ ಉಸಿರಾಡ್ತಾ ಇಲ್ಲ, ಎಲ್ಲೋ ಕಾರ್ಖಾನೆಗಳು ಬಿಟ್ಟಂತಹ ಹೊಗೆಯನ್ನ ಉಸಿರಾಡ್ತಾ ಇದೀವಿ, ಯಾವುದೋ ವಾಹನಗಳು ಬಿಟ್ಟಂತಹ ಹೊಗೆಯನ್ನ ಉಸಿರಾಡ್ತಾ ಇದೀವಿ, ಯಾವುದೋ ಚರಂಡಿ ಬಳಿ ಹೋಗ್ತಾ ಇದ್ದಂತಹ ಕಲುಷಿತ ನೀರನ್ನ ನಾವು ಬಳಸ್ತಾ ಇದ್ದೀವಿ. ಅವುಗಳನ್ನ ನಾವು ಗುಣಮಟ್ಟ ಅಂತ ಮನಸ್ಸಿಗೆ ನಾವೇ ಸಮಾಧಾನ ಮಾಡಿಕೊಂಡು ನಾವು ಬಳಸ್ತಾ ಇದೀವಿ ಅನ್ನುವಂಥದ್ದು ಈಗಾಗ್ಲೇ ಬೆಂಗಳೂರಿಗರಿಗೆ ಗೊತ್ತಿತ್ತು. ಆದ್ರೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಶುದ್ಧ ಗಾಳಿ, ಶುದ್ಧ ನೀರು, ಬೆಂಗಳೂರಿನಿಂದ ಹೊರಗಡೆ ಹೋಗಿ ಸ್ವಲ್ಪ ದಿನ ಇದ್ದು ಅಲ್ಲಿನ ಗಾಳಿಯನ್ನ ಸೇವಿಸ್ಕೊಂಡು ಬರೋಣ, ಅಲ್ಲಿನ ವಾತಾವರಣವನ್ನ ನಾವು ಕಣ್ತುಂಬ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದಂತಹ ಪ್ರೇಕ್ಷಣಿಕ ಸ್ಥಳಗಳು ಇವುಗಳೆಲ್ಲ. ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಅಥವಾ ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಇವುಗಳೆಲ್ಲವೂ ಕೂಡ ಶುದ್ಧತೆಗೆ ಹೆಸರುವಾಸಿಯಾಗಿತ್ತು. ಆದ್ರೆ ಈಗ ಇಲ್ಲಿನ ವಾತಾವರಣಗಳು ಕೂಡ ಕೆಟ್ಟಿದೆ. ಈಗ ಅಲ್ಲಿನ ಸ್ಥಳೀಯರಲ್ಲಿ ಈಗ ಆತಂಕ ಉಂಟಾಗಿದೆ ಈ ವಿಚಾರವಾಗಿ. ಇನ್ನು ಇಂದು ಸಹ ಹಲವೆಡೆ ಕಳಪೆ ಏರ್ ಕ್ವಾಲಿಟಿ ದಾಖಲಾಗಿತ್ತು. ಕಲಬುರ್ಗಿ ಸೇರಿದಂತೆ ಬೆಂಗಳೂರಿನಲ್ಲಿ ಏರ್ ಕ್ವಾಲಿಟಿ ತೀವ್ರ ಕುಸಿತಗೊಂಡಿದೆ. ಅಂದ್ರೆ ಟೆಸ್ಟ್ ಮಾಡಿದಾಗ ಆ ವರದಿಯ ಪ್ರಕಾರ ಏರ್ ಕ್ವಾಲಿಟಿಯಲ್ಲಿ ತೀವ್ರ ಕುಸಿತ ಆಗಿದೆ, ಕಳಪೆ ಆಗಿದೆ. ಅಂದ್ರೆ ತಿನ್ನೋ ಆಹಾರದಲ್ಲಿ ಕಳಪೆ ಮಾಡ್ತಾ ಇದ್ರು, ಕುಡಿಯೋ ನೀರಲ್ಲಿ ಕಳಪೆ ಮಾಡ್ತಾ ಇದ್ರು. ವಿಚಿತ್ರ ಏನಪ್ಪಾ ಅಂದ್ರೆ, ಈಗ ಉಸಿರಾಡೋ ಗಾಳಿಯಲ್ಲೂ ಕೂಡ ಕಳಪೆ ಮಟ್ಟದ ಗುಣಮಟ್ಟ ಕಂಡು ಬಂದಿರುವಂತದ್ದು. ಕೆಲ ದಿನಗಳ ಹಿಂದೆಯಷ್ಟೇ ತೀವ್ರ ಕಳಪೆ ಮಟ್ಟಕ್ಕೆ ಇಳಿದಿದ್ದ ಬೆಂಗಳೂರಿನ ಏರ್ ಕ್ವಾಲಿಟಿ ಇಂದು 168ಕ್ಕೆ ತಲುಪಿದೆ. ಹಲವು ದಿನಗಳಿಂದ ವಿಪರೀತ ಏರಿಕೆ ಕಾಣುತ್ತಿರುವ ಉಡುಪಿಯ ಏರ್ ಕ್ವಾಲಿಟಿ ಇಂದು 200ರ ಗಡಿ ತಲುಪಿರುವುದು ಆತಂಕಕಾರಿಯಾಗಿದೆ. ಕಳೆದ ಕೆಲ ದಿನಗಳಿಂದ ಹೋಲಿಸಿದ್ರೆ ಅಂಕೆಗಳಲ್ಲಿ ಸಣ್ಣ ಏರುಪೇರು ಕಂಡ್ರೂ ಕೂಡ WHO ಮಾನದಂಡಗಳ ಪ್ರಕಾರ ಈ ಗುಣಮಟ್ಟ ಗಾಳಿಯ ಗುಣಮಟ್ಟದ ಆರೋಗ್ಯಕ್ಕೆ ಹಾನಿಕರವಾಗಿಯೇ ಉಳಿದಿದೆ ಅನ್ನುವಂಥದ್ದು WHO ಪ್ರಕಾರ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನಿದೆ, ನಮ್ಮ ಆರೋಗ್ಯದ ಬಗ್ಗೆ ಪ್ರತಿ ಬಾರಿ ಗಮನ ಕೊಡುವಂಥದ್ದು, ಯಾವುದೇ ವರದಿಯನ್ನು ಕೂಡ ಮನುಷ್ಯರ ಆರೋಗ್ಯಕ್ಕೆ ಸರಿ ಹೊಂದುತ್ತಾ ಇದೆಯಾ ಇಲ್ವಾ, ಏರ್ ಕ್ವಾಲಿಟಿ ಇರ್ಬೋದು, ವಾಟರ್ ಕ್ವಾಲಿಟಿ ಇರ್ಬೋದು, ಅಥವಾ ನಾವು ತಿನ್ನುವಂತ ಆಹಾರದ ಕ್ವಾಲಿಟಿ ಇರ್ಬೋದು, ಅಥವಾ ನಾವು ಜಾಸ್ತಿ ದಪ್ಪ ಆಗ್ತಿದೀವಾ, ಒಬೆಸಿಟಿ ಇದೆಯಾ, ಮನುಷ್ಯನ ಸ್ಕಿನ್ ಯಾವ ರೀತಿಯಾಗಿರ್ಬೇಕು, ಒಬೆಸಿಟಿ ಆತನ ತೂಕ ಎಷ್ಟು ಇರಬೇಕು, ಎಲ್ಲವನ್ನು ಕೂಡ ಲೆಕ್ಕ ಹಾಕಿ ಮನುಷ್ಯನ ಆರೋಗ್ಯದ ಬಗ್ಗೆ ಗಂಭೀರವಾಗಿ ಗಮನ ವಹಿಸುವಂತಹ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ, ಆ ಮಾನದಂಡಗಳ ಪ್ರಕಾರ ಈ ಗುಣಮಟ್ಟದ ಗಾಳಿ ಆರೋಗ್ಯಕ್ಕೆ ಹಾನಿಕರ. ಸಣ್ಣ ಏರುಪೇರು ಕಂಡ್ರೂ ಕೂಡ ಅಂದ್ರೆ ದಿನದಿಂದ ದಿನಕ್ಕೆ ಆಗ್ತಿರುವಂತಹ ಬದಲಾವಣೆಯನ್ನ ನೋಡ್ತಾ ಇದ್ರೆ, ಕೆಲ ದಿನಗಳಿಂದ ಅಂಕೆಗಳ ಅಂಶಕ್ಕೆ ಹೋಲಿಸ್ಕೊಂಡ್ರೆ ಸಣ್ಣ ಏರುಪೇರು ಕಂಡ್ರೂ ಕೂಡ
ಆರೋಗ್ಯಕ್ಕೆ ಹಾನಿಕರ, ಆರೋಗ್ಯಕ್ಕೆ ಈ ಗಾಳಿ ವಿಷಕಾರಿಯಾಗಿ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವರದಿಯನ್ನ WHO ನೀಡಿದೆ. ಹೌದು, ಅಂದ್ರೆ ದೆಹಲಿ ಮಾದರಿಯಲ್ಲಿ ನಮ್ಮ ನಗರದಲ್ಲೂ ಕೂಡ ವಾಯು ಮಾಲಿನ್ಯ ಸಮಸ್ಯೆ ಈಗಾಗ್ಲೇ ಸೃಷ್ಟಿ ಆಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಹೈ ಅಲರ್ಟ್ ನ ಸೂಚಿಸಿದ್ದಾರೆ. ತಜ್ಞರುಗಳೆಲ್ಲ ಹೇಳೋ ಪ್ರಕಾರ ವಾಯು ಮಾಲಿನ್ಯ ಈಗಾಗ್ಲೇ ಪ್ರಾರಂಭ ಆಗ್ಬಿಟ್ಟಿದೆ. ಉಸಿರಾಡುವಂತಹ ಗಾಳಿ ಶುದ್ಧತೆ ಇಲ್ಲ. ಎಲ್ಲೂ ಕೂಡ ನಾವು ಉಸಿರಾಡುವಂತಹ ಗಾಳಿಯಲ್ಲಿ ನಾವು ಶುದ್ಧತೆ ಬಯಸ್ಲಿಕ್ಕೆ ಆಗೋದಿಲ್ಲ. ಸಣ್ಣ ಪ್ರಮಾಣದಲ್ಲಾದ್ರೂ ಕೂಡ ಅಲ್ಲಿ ಕಳಪೆ ಗುಣಮಟ್ಟ ಇದೆ. ಯಾವುದೋ ಕಾರ್ಖಾನೆ ಬಿಟ್ಟಂತಹ ಹೊಗೆ ಅದರಲ್ಲಿ ಸೇರ್ಕೊಂಡಿರುತ್ತೆ, ಎಲ್ಲೋ ಸುಟ್ಟಂತಹ ಕಸ ಪ್ಲಾಸ್ಟಿಕ್ ನ ಹೊಗೆ ಅದರಲ್ಲಿ ತುಂಬಿಕೊಂಡಿರುತ್ತೆ, ಮನೆ ಎದುರುಗಡೆ ಹಾದು ಹೋಗುವಂತಹ ವಾಹನಗಳ ಹೊಗೆ ಅದರಲ್ಲಿ ತುಂಬಿಕೊಂಡಿರುತ್ತೆ. ಅಂದ್ರೆ ನಾವು ಉಸಿರಾಡ್ತಿರುವ ಗಾಳಿಯಲ್ಲಿ ಹೈ ಅಲರ್ಟ್ ಈಗಾಗಲೇ ತಜ್ಞರು ಸೂಚಿಸುತ್ತಾರೆ. ಬೆಂಗಳೂರಿನ ವಾಯು ಮಾಲಿನ್ಯ, ಬೆಂಗಳೂರು ಸೇರಿದಂತೆ ಹಲವಾರು ನಗರಗಳ ವಾಯು ಮಾಲಿನ್ಯ ನಮ್ಮ ರಾಜ್ಯದಲ್ಲೂ ಕೂಡ ಹದಗೆಟ್ಟಿದೆ. ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಪರಿಸರ ಸಚಿವರು ಕೂಡ ಈಗ ಅಲರ್ಟ್ ಅನ್ನ ಘೋಷಿಸಿದ್ದಾರೆ. ಹಾಗಾದ್ರೆ ಗಾಳಿಯ ಗುಣಮಟ್ಟ ತಿಳಿಯೋದು ಹೇಗೆ? ನಾನು ಆಗ್ಲೇ ಹೇಳಿದೆ, ದಿನದಿಂದ ದಿನಕ್ಕೆ ಬೆಂಗಳೂರಿನ ವಾಯು ಮಾಲಿನ್ಯ ಹೆಚ್ಚುತ್ತಾ ಇದೆ, ಗುಣಮಟ್ಟ ಕಡಿಮೆ ಆಗ್ತಾ ಇದೆ ಅಂತ 168 ಅಂತ ಹೇಳಿದೆ. ಹಾಗಾದ್ರೆ ಹೇಗಪ್ಪ ನಾವು ಕಂಡು ಹಿಡಿಯೋದು ಅಂತ ಅಂದ್ರೆ, ಗಾಳಿಯ ಗುಣಮಟ್ಟ ತಿಳಿಯೋದಾದ್ರೆ ಉತ್ತಮ ಗಾಳಿ ಹೇಗಿರುತ್ತೆ ಅಂತ ನೋಡಿದ್ರೆ 0 ಇಂದ 50 ಅಂಕಗಳನ್ನ ಪಡ್ಕೊಳ್ಳುತ್ತೆ. ಮಧ್ಯಮ ಅಂದ್ರೆ ಸ್ವಲ್ಪ ಓಕೆ ಅನ್ನುವ ಮಟ್ಟಕ್ಕಿದ್ರೆ ಅದು 50ರಿಂದ 100ಕ್ಕೆ ತಲುಪುತ್ತೆ. ಇನ್ನು ಕಳಪೆ ಅಂದ್ರೆ ಉಸಿರಾಡ್ತಾ ಇದೀವಿ ಬಟ್ ತೀರಾ ಕಳಪೆ ಮಟ್ಟದಲ್ಲಿದೆ, ತೀರಾ ಕೆಳಮಟ್ಟದಲ್ಲಿದೆ ಗುಣಮಟ್ಟ ಅಂತಂದಾಗ 100ರಿಂದ 150 ಇದರಲ್ಲಿ ತೋರ್ಪಡುತ್ತೆ. ಆದ್ರೆ ಅನಾರೋಗ್ಯಕರ ಗಾಳಿ 150ರಿಂದ 200. ನಾನು ಆಗ್ಲೇ ಹೇಳಿದೆ, ಬೆಂಗಳೂರ್ದು 168 ಇದೆ, ಉಡುಪಿ ಮಂಗಳೂರ್ದು 200 ಇದೆ. ಅಂದ್ರೆ ಅನಾರೋಗ್ಯಕರ ಗಾಳಿಯನ್ನ ನಾವು ಉಸಿರಾಡ್ತಾ ಇದೀವಿ. ನಮ್ಮ ಆರೋಗ್ಯ ಕೆಡ್ತಾ ಇದೆ ಅಂತಂದ್ರೆ ನಾವು ಉಸಿರಾಡುವ ಗಾಳಿ ಕೂಡ ರೀಸನ್. ಗಾಳಿನೇ ರೀಸನ್ ಅಂತಲ್ಲ, ಬಟ್ ನಾವು ಉಸಿರಾಡುವಂತಹ ಗಾಳಿ ಕೂಡ ಇದಕ್ಕೆ ರೀಸನ್ ಅನ್ನೋದಕ್ಕೆ ಉದಾಹರಣೆ. 150ರಿಂದ 200 ಇರುತ್ತೆ. ಇನ್ನೂ ಗಂಭೀರ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ 200ರಿಂದ 300 ಅಂಕಗಳನ್ನ ಆ ಗಾಳಿಯ ಗುಣಮಟ್ಟ ಪಡ್ಕೊಂಡಿದೆ, ಅದು ಗಂಭೀರ ಸ್ಥಿತಿಯಲ್ಲಿದೆ ಅಂತ. ಇನ್ನು ಅಪಾಯಕಾರಿ, ಈ ಗಾಳಿ ಉಸಿರಾಡಿದ್ರೆ ನಾವು ಸತ್ತೇ ಹೋಗ್ಬಿಡ್ತೀವಿ ಅನ್ನೋದಾದ್ರೆ 300ರಿಂದ 500ರ ಪ್ಲಸ್ ಇರುವಂತಹ ಅಂಕಗಳನ್ನ ಗಾಳಿ ಪಡ್ಕೊಂಡಿದ್ರೆ, ಆ ಹವಾಮಾನದಲ್ಲಿ ಅಷ್ಟು ಕಳಪೆ ಮಟ್ಟದ ಗಾಳಿಯಲ್ಲಿ ನಾವು ಉಸಿರಾಡ್ತಾ ಇದೀವಿ, ಬದುಕ್ತಾ ಇದೀವಿ ಅಂತಂದ್ರೆ ಅದು 300ರಿಂದ 150ಕ್ಕೆ ಹೋಗುತ್ತೆ. ಇನ್ನು ವಾಯು ಮಾಲಿನ್ಯ ಗುಣಮಟ್ಟ ಸೂಚ್ಯಂಕ ಈಗಾಗ್ಲೇ ಬೆಂಗಳೂರಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ 100ರ ಗಡಿ ದಾಟಿದೆ. ಸುಮಾರು 168 ಅಂದಾಜು ಮಾಡಲಾಗಿದೆ ವರದಿಯ ಪ್ರಕಾರ. ಇನ್ನು GBA ಬೆಂಗಳೂರು ಅಂತ ತಗೊಂಡ್ರೆ, ನಮ್ಮ ಬೃಹತ್ ಬೆಂಗಳೂರು ಏನಿತ್ತು ಕಚೇರಿ ಏನಿದೆ, ಅದು ನಮ್ಮ ಎಲ್ಲಾ ಬೆಂಗಳೂರಿನ ಆಯಾಮಗಳನ್ನ ನೋಡ್ಕೊಳ್ಳುವಂಥದ್ದು. ಇನ್ನು GBAಗೆ ಈಗಾಗ್ಲೇ ಪರಿಸರ ಸಚಿವರು ಈಶ್ವರ್ ಖಂಡ್ರೆ ಅವರು ಈಗಾಗ್ಲೇ ನೋಟಿಸ್ ಕೊಡಿ ಅಂತ ಹೇಳಿಬಿಟ್ಟಿದ್ದಾರೆ. ಬೆಂಗಳೂರು ಮಾಲಿನ್ಯ ತಡೆಗೆ 28 ಶಾಸಕರ ಜೊತೆ ಶೀಘ್ರದಲ್ಲೇ ಸಭೆ ಕೂಡ ಕರೆದಿದ್ದಾರೆ. ಇನ್ನು ರಾಜ್ಯದ ಇತರ ನಗರದಲ್ಲಿ ಇವತ್ತಿನ ದಿನದ ಗಾಳಿಯ ಗುಣಮಟ್ಟವನ್ನ ನಾವು ನೋಡೋದಾದ್ರೆ, ಬೆಂಗಳೂರು 168 ಇದೆ, ನಾನು ಆಗ್ಲೇ ಹೇಳಿದೆ. ಇನ್ನು ಮಂಗಳೂರು 118 ಇದೆ, ಬೆಂಗಳೂರಿಗಿಂತ ಸ್ವಲ್ಪ ಮಟ್ಟಿಗೆ ಓಕೆ. ಇನ್ನು ಮೈಸೂರು 150. ಮೈಸೂರು ವಾತಾವರಣ ಶುದ್ಧತೆ, ಆಮೇಲೆ ಅಲ್ಲಿನ ಪರಿಸರ ಪ್ರೇಮಿಗಳು ಸಾಕಷ್ಟು ಜನ ಮೈಸೂರನ್ನ, ಬೆಂಗಳೂರಿನಲ್ಲಿ ವಾಸ ಮಾಡುವಂತ ಎಷ್ಟೋ ಜನ ವೀಕೆಂಡ್ಸ್ ಅಲ್ಲಿ ಮೈಸೂರಿಗೆ ಹೋಗ್ತಾರೆ ಅಲ್ಲಿನ ಶುದ್ಧತೆಯನ್ನ ನೋಡ್ಲಿಕ್ಕೆ, ಅಲ್ಲಿನ ವಾತಾವರಣವನ್ನ ಅನುಭವಿಸ್ಲಿಕ್ಕೆ. ಆದ್ರೆ ಹೆಚ್ಚು ಕಮ್ಮಿ ಅಲ್ಲಿನ ಗಾಳಿಗೂ ಬೆಂಗಳೂರಿನ ಗಾಳಿಗೂ ಕೇವಲ 18 ಅಂಕಗಳಷ್ಟೇ ಹೆಚ್ಚು ಕಮ್ಮಿ ಇಡುವಂಥದ್ದು. ಅಲ್ಲಿ 150 ಇದ್ರೆ ಇಲ್ಲಿ 168 ಇದೆ. ಇಷ್ಟರ ಮಟ್ಟಿಗೆ ಅಲ್ಲಿನ ಗಾಳಿಯೂ ಕೂಡ ಹದಗೆಟ್ಟಿದೆ. ಇನ್ನು ಬೆಳಗಾವಿ ಅಂತ ತಗೊಂಡ್ರೆ 112, ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಲ್ಲಿ. ಇನ್ನು ಕಲಬುರಗಿ ಅಂತ ತಗೊಂಡ್ರೆ 152, ಹೆಚ್ಚು ಕಮ್ಮಿ ಮೈಸೂರು ಬೆಂಗಳೂರಿನ ಆಸುಪಾಸಲ್ಲೇ ಕಲಬುರಗಿ ಇದೆ. ಇನ್ನು ಶಿವಮೊಗ್ಗ 112 ಮಲೆನಾಡು ಪ್ರದೇಶ, ಬಳ್ಳಾರಿ 148, ಹುಬ್ಬಳ್ಳಿ 119, ಇನ್ನು ಉಡುಪಿ 113, ವಿಜಯಪುರ 141. ಇನ್ನು ಬೆಂಗಳೂರಿನಲ್ಲಿ ಬೆಳ್ಳಂದೂರು TTM ಲೇಔಟ್ ನಲ್ಲಿ ಗಾಳಿ ಗುಣಮಟ್ಟ ತೀವ್ರ ಕಳಪೆ ಆಗಿದೆ. ನೀವು ಕೇಳಬಹುದು, ಏನಪ್ಪಾ ಇದು ಬೆಂಗಳೂರಲ್ಲಿ ಅದರಲ್ಲೂ ಬೆಳ್ಳಂದೂರು ಮತ್ತೆ BTM ಲೇಔಟ್ ಅಲ್ಲಿ ಯಾಕೆ ಗಾಳಿ ಗುಣಮಟ್ಟ ಇಷ್ಟು ತೀವ್ರ ಹದಗೆಟ್ಟಿದೆ ಅಂತಂದ್ರೆ, ನಮಗೂ ನಿಮ್ಗೂ ಗೊತ್ತೇ ಇದೆ,
ಹೆಚ್ಚಾಗಿ ಬೆಂಗಳೂರಿನಲ್ಲಿರುವಂತಹ ಏನು ಕಂಪನಿಗಳು ಅಥವಾ ಕಚೇರಿಗಳು ಅಥವಾ ಏನು ITBT ಕಂಪನಿಗಳಿರ್ಬೋದು ಅಥವಾ ಏನು ಒಂದಿಷ್ಟು ಫ್ಯಾಕ್ಟ್ರೀಸ್ಗಳಿರ್ಬೋದು, ಇವುಗಳೆಲ್ಲ ಇರುವಂತಹ ಏರಿಯಾ ಬೆಳ್ಳಂದೂರು, BTM ಲೇಔಟ್. ಕೆಲ್ಸಕ್ಕಾಗಿ ಸಿಟಿ ಒಳಗಿಂದ ಎಷ್ಟೋ ಜನ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಹಾಗಾಗಿ ಅಲ್ಲಿನ ಇರುವಂತಹ ಫ್ಯಾಕ್ಟ್ರೀಸ್ಗಳಿರ್ಬೋದು, ಕಂಪನಿಗಳಿರ್ಬೋದು, ಅಲ್ಲಿಂದ ಬಿಡುಗಡೆ ಆಗ್ತಿರುವಂತಹ ಏರ್ ಪೊಲ್ಯೂಷನ್ ಅಥವಾ ಪ್ರತಿದಿನ ಅಲ್ಲಿಗೆ ಕೆಲ್ಸಕ್ಕೆ ಹೋಗ್ತಾ ಇರುವಂತಹ ವಾಹನಗಳ ಏನು ಧೂಳಿನ ಕಾರಣದಿಂದಲೋ ಅಥವಾ ಅವರು ವಾಹನಗಳಿಂದ ಬಿಡ್ತಾ ಇರುವಂತಹ ಹೊಗೆಯ ಕಾರಣದಿಂದಲೋ ಇಲ್ಲಿ ಈ ಪರ್ಟಿಕ್ಯುಲರ್ ಆಗಿ ಬೆಳ್ಳಂದೂರು ಮತ್ತು BTM ಲೇಔಟ್ನ ಏರ್ ಪೊಲ್ಯೂಷನ್ ಹೆಚ್ಚಾಗಿ ಕಂಡು ಬಂದಿರುವಂತದ್ದು. ತೀವ್ರ ಕಳಪೆ ಮಟ್ಟದ ಗಾಳಿ ಇರುವಂತದ್ದು. ಇನ್ನು ಮಕ್ಕಳು, ವೃದ್ಧರು ಎಚ್ಚರಿಕೆ ವಹಿಸಬೇಕು ಎಂದು ಈಗಾಗಲೇ ತಜ್ಞರು ಮನವಿ ಮಾಡ್ಕೊಂಡಿದ್ದಾರೆ. ಮಕ್ಕಳು, ವೃದ್ಧರು ಮುಖ್ಯವಾಗಿ ಎಚ್ಚರ ವಹಿಸಬೇಕು. ಆರೋಗ್ಯದಲ್ಲಿ ಅಸ್ತಮ ಸಮಸ್ಯೆ ಇರುವಂತವ್ರು ಇರ್ಬೋದು, ಉಸಿರಾಟದ ಸಮಸ್ಯೆ ಇರುವಂತವ್ರು ಇರ್ಬೋದು, ಅವರು ಹೆಚ್ಚಾಗಿ ಎಚ್ಚರಿಕೆಯನ್ನ ವಹಿಸಬೇಕು. ಬಹುಶಃ ಮುಂದಿನ ದಿನಗಳಲ್ಲಿ ಡೆಲ್ಲಿಯ ರೀತಿಯಲ್ಲಿ ಮಿತಿ ಮೀರಿದ ವಾಯು ಮಾಲಿನ್ಯದಿಂದ ಬಹುಶಃ ನಾವು ಕೂಡ ಆಕ್ಸಿಜನ್ ಕಂಟೆಂಟ್ ಅನ್ನ ಏನು ಹೊತ್ಕೊಂಡು ಓಡಾಡಬೇಕಾದಂತಹ ಸಿಚುವೇಶನ್ ಬಂದ್ರೂ ಬರಬಹುದು. ಯಾಕಂದ್ರೆ ದೆಹಲಿಯಲ್ಲಿ ಈಗ ಸ್ವಲ್ಪ ಆದ್ರೂ ಏನು ಗಾಳಿಯ ತೀವ್ರ ಹದಗೆಟ್ಟಂತಹ ಗುಣಮಟ್ಟವನ್ನ ಕಂಟ್ರೋಲಿಗೆ ತಗೊಳ್ತಾ ಇದ್ದಾರೆ. ಉಸಿರಾಡುವಂತಹ ಗಾಳಿ ಬೇಕು ಅನ್ನುವ ಕಾರಣಕ್ಕೆ ಒಂದಿಷ್ಟು ವಾಹನಗಳನ್ನ ಬಿಟ್ಟು ಮೆಟ್ರೋವನ್ನ ಬಳಕೆ ಮಾಡುವಂಥದ್ದು, ಏನು ಸರ್ಕಾರಿ ಬಸ್ಗಳನ್ನ ಬಳಕೆ ಮಾಡುವಂಥದ್ದು ಅಥವಾ ಸಾರ್ವಜನಿಕ ವಾಹನಗಳನ್ನ ಬಳಕೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಒಬ್ಬೊಬ್ಬ ವ್ಯಕ್ತಿನೂ ಒಂದೊಂದು ಕಾರ್ ತಗೊಂಡು ಓಡಾಡ್ತಾರೆ. ಒಬ್ಬೊಬ್ಬ ವ್ಯಕ್ತಿಗೂ ಗಾಡಿ ಬೇಕು ಓಡಾಡ್ಲಿಕ್ಕೆ. ಸರ್ಕಾರಿ ಬಸ್ಗಳ ಅಥವಾ ಏನು ಟ್ರಾನ್ಸ್ಪೋರ್ಟ್ ಏನಿದೆ, ಸಾರ್ವಜನಿಕ ಟ್ರಾನ್ಸ್ಪೋರ್ಟ್, ಅದನ್ನ ಬಳಸ್ಲಿಕ್ಕೆ ಯಾರು ಒಪ್ಪೋದಿಲ್ಲ. ಅದು ಸಮಯದ ಪ್ರಾಬ್ಲಮ್ಮು ಅಥವಾ ಏನು ಘನತೆ ಗೌರವದ ಸಮಸ್ಯೆಯೋ ಗೊತ್ತಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಮಿತಿ ಮೀರಿದ ವಾಯು ಮಾಲಿನ್ಯದಿಂದ ಬಹುಶಃ ಡೆಲ್ಲಿಯ ಮಾದರಿಯಲ್ಲಿ ನಾವು ಕೂಡ ಬದುಕುವಂತಹ ಸಿಚುವೇಶನ್ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ವರದಿ ಅದನ್ನ ಹೇಳ್ತಾ ಇದೆ. ಇನ್ನಾದ್ರೂ ನಾವು ಎಚ್ಚೆತ್ತುಕೊಂಡಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಅದೇ ಮಾದರಿಯಲ್ಲಿ ನಮ್ಮ ನಗರಗಳು ಸಾಗ್ತಾ ಹೋಗ್ತವೆ. ಸೂಚ್ಯಾಂಕ ಪ್ರಕಾರ ನಿನ್ನೆ 85ರಷ್ಟು ಗಾಳಿಯ ಮಟ್ಟ ಕಂಡು ಬಂದಿತ್ತು. ಈಗಾಗಲೇ ಅದು 168ಕ್ಕೆ ತಲುಪಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರ್ಲಿ. ವೃದ್ಧರು, ಮಕ್ಕಳು ಇದ್ರೆ ಸ್ವಲ್ಪ ಎಚ್ಚರ ವಹಿಸಿ. ಉಸಿರಾಡುವ ಸಮಸ್ಯೆ ಇದ್ದವರು ಜಾಸ್ತಿ ಎಚ್ಚರಿಕೆಯನ್ನ ವಹಿಸಿ. ಏನಾದ್ರೂ ಸಮಸ್ಯೆ ಉಂಟಾದಲ್ಲಿ ಆದಷ್ಟು ಬೇಗ ಡಾಕ್ಟರ್ನ ಅಥವಾ ತಜ್ಞರ ಬಳಿ ಹೋಗಿ ನಿಮಗೆ ಬೇಕಾದಂತಹ ಆರೋಗ್ಯ ಸಲಹೆಯನ್ನ ಅಥವಾ ಆರೋಗ್ಯ ಏನು ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.